ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣಪ್ಪ. ನಾನು US ಅಗ್ರಿ ಸೀಡ್ಸಲ್ಲಿ ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಸೊ ನಾನಿವತ್ತು US 704 ಫೀಲ್ಡಿಗೆ ಬಂದೀನಿ. ಸೊ ಊರು ಯಾವುದಪ್ಪ ಅಂತಂದರೆ ಮುಡ್ನಾಳ್ ಅಂತ, ರಾಯಚೂರು ಯಾದಗಿರಿ ತಾಲೂಕಲ್ಲಿ ಬರ್ತಕ್ಕಂಥ ಊರಿದು. ಸೊ ರೈತನ ಹೆಸರು ಬಂದ್ಬಿಟ್ಟು ದೇವಪ್ಪ ಅಂತ. ಸೊ ಇದ್ರದ್ದು ಡೇಟ್ ಆಫ್ ಸೋವಿಂಗ್ ಬಂದು 12/6/2024, ಅಂದರೆ ಇಲ್ಲಿಗೆ 61 ದಿನ ಆಗಿತ್ತು. ಸೊ ನೀವಿಲ್ಲಿ ನೋಡ್ಬೋದು, ನಾವಿಲ್ಲಿ ಟ್ಯಾಗ್ ಮಾಡಿದ್ದೀವಿ, ಅಂದರೆ ರಿಬ್ಬನ್ ಕಟ್ಟಿದ್ದೀವಿ ಅಲ್ಲಿ ಅಲ್ಲಿ ಅಲ್ಲಿ. ಸೊ ಯಾಕೆ ಕಟ್ಟಿವಪ್ಪ ಅಂತಂದರೆ ಈ ಗಿಡಗಳನ್ನ ಗುರುತಿಸಕ್ಕಂತ. ಯಾಕೆ ಗುರುತಿಸ್ತೀವಪ್ಪ ಅಂತಂದರೆ, ಸೊ ನಾವು ಈ ಗಿಡದಲ್ಲಿ ಎಷ್ಟು ಸ್ಕ್ವಯರ್ಗಳದಾವ, ಸ್ಕ್ವಯರ್ ಅಂದರೆ ಎಷ್ಟು ಫಲಗಳದಾವ, ಜೊತೆಗೆ ಈ ಗಿಡದಲ್ಲಿ ಎಷ್ಟು ಕಾಯಿಗಳದಾವ ಅನ್ನೋದನ್ನು ಎಣಿಸ್ತೀವಿ. ಎಣಿಸ್ಬಿಟ್ಟು ಅದನ್ನು ಈ ಡಾಟಾದಲ್ಲಿ ಹಾಕ್ಕೊತೀವಿ. ಸೊ ನಾವೇನು ಮಾಡಿವಿ ಅಂತಂದರೆ 5 ಸಾಲು ಸೆಲೆಕ್ಟ್ ಮಾಡಿಕೊಂಡು US 704 ಹಾಕಿರ್ತಕ್ಕಂಥ 5 ಸಾಲು ಸೆಲೆಕ್ಟ್ ಮಾಡಿಕೊಂಡು ಆ ಸಾಲಲ್ಲಿ ಈ ಥರ ರಿಬ್ಬನ್ ಕಟ್ಕೊಂಡ್ಬಿಟ್ಟು ಆ ಗಿಡದಲ್ಲಿ ಕೌಂಟ್ ಮಾಡಿದ್ದೀವಿ. ಅದೇ ರೀತಿ ಕಾಂಪಿಟೇಷನ್ ಹೈಬ್ರಿಡಲ್ಲಿನೂ ನಾವು ಕೌಂಟ್ ಮಾಡಿದ್ದೀವಿ. ಸೊ ಅಲ್ಲಿನೂ ಇದೇ ರೀತಿ ರಿಬ್ಬನ್ ಕಟ್ಬಿಟ್ಟು ಆ ಗಿಡದಲ್ಲಿ ನಾವು ಕೌಂಟ್ ಮಾಡಿದ್ದೀವಿ. ಯಾಕೆ ಈ ಥರ ಕಟ್ಟಿದ್ದೀವಿ ಅಂತಂದರೆ 15 ದಿನ ಬಿಟ್ಟು ನಾವು ಮತ್ತೆ ಇದೇ ಹೊಲಕ್ಕೆ ಬರ್ತೀವಿ. ಇದೇ ಹೊಲದಲ್ಲಿ ಬಂದಾಗ ನಾವು ಇದೇ ಗಿಡದಲ್ಲಿನೇ ಸ್ಕ್ವಯರ್ನ ಎಣಿಸ್ಬೇಕು. ಸೊ ಅವಾಗ ಎಷ್ಟು ಕಾಯಿಗಳ ಸಂಖ್ಯೆ ಆಗೈತೆ ಮತ್ತು ಎಷ್ಟು ಸ್ಕ್ವಯರ್ಗಳು ಬಿದ್ದಾವ ಇಲ್ಲ ಹಂಗೆ ಅದಾವ, ಅವು ಕಾಯಿ ಅದಾವ ಅಂಬೋದು ನಮ್ಗೆ ಗೊತ್ತಾಗುತ್ತೆ. ಸೊ ನಾವು ಇದೇ ರೀತಿ 15 ದಿನಕ್ಕೆ ಬಂದು ಕೌಂಟ್ ಮಾಡ್ತೀವಿ. ಕೌಂಟ್ ಮಾಡೋದ್ರಿಂದ ನಮಗೆ ಇದರಲ್ಲಿ ಎಷ್ಟು ಸ್ಕ್ವಯರ್ ಅದಾವ ಅಂಬೋದು ಗೊತ್ತಾಗುತ್ತೆ. ಸೊ ಇವಾಗ ಇದರದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ US 704 ಚೆನ್ನಾಗಿ ಬಂದಾಯಿತು ಅಥವಾ ಇದ್ರ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಕಾಂಪಿಟೇಷನ್ ಹೈಬ್ರಿಡ್ ಚೆನ್ನಾಗಿ ಬಂದಾಯಿತು ಅನ್ನೋದನ್ನು ಗುರುತಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡೀವಿ ಇಲ್ಲಿ. ಸೊ ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ ಆ ಡಾಟಾ ಕೌಂಟ್ ಮಾಡಿದ ಮುಖಾಂತರ. ಸೊ ರೈತಗೆ ಇಳುವರಿ ಯಾವಾಗ ಜಾಸ್ತಿ ಬರ್ತದೆ ಅಂತಂದರೆ ಕಾಯಿಗಳ ಸಂಖ್ಯೆ ಜಾಸ್ತಿ ಇರಬೇಕು, ಸ್ಕ್ವಯರ್ ಸಂಖ್ಯೆ ಜಾಸ್ತಿ ಇರಬೇಕು. ಅಂದರೆ ಇವು ಕಡಿಮೆ ಉದುರಬೇಕು. ಇವೆಲ್ಲ ಮುಂದೆ ಕಾಯಿ ಆದರೆ ಹತ್ತಿ ಅನ್ನೋದು ಜಾಸ್ತಿ ಹೊಡಿತೈತಿ. ಓಕೆ, ಸೊ ಇವಾಗ ಗಿಡ ಇನ್ನೂ 60 ದಿನ ಇರೋದ್ರಲಿಂತ ಸೊ ನಾವಿಲ್ಲಿ ಜಸ್ಟ್ ಈ ಸ್ಕ್ವಯರ್ಗಳ ಸಂಖ್ಯೆ ಅಂದರೆ ಫಲಗಳ ಸಂಖ್ಯೆ ಮಾತ್ರ ಕಂಪೇರ್ ಮಾಡ್ತಿದ್ವಿ. ಸೊ ಫಲಗಳು ಅನ್ನೋದು ಜಾಸ್ತಿ ಇತ್ತಂದರೆ ಆಟೋಮೆಟಿಕ್ಕಾಗಿ ಮುಂದೆ ಕಾಯಿಗಳ ಸಂಖ್ಯೆ ಜಾಸ್ತಿ ಇರ್ತೈತೆ. ಕಾಯಿಗಳ ಸಂಖ್ಯೆ ಜಾಸ್ತಿ ಇತ್ತಂದರೆ ಆಟೋಮೆಟಿಕ್ಕಾಗಿ ಮುಂದೆ ಇಳುವರಿ ಅನ್ನೋದು ಜಾಸ್ತಿ ಬರುತ್ತೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸೊ ನಾವಿಲ್ಲೇನು ಮಾಡೀವಿ ಅಂತಂದರೆ US 704 ಮತ್ತು ಕಾಂಪಿಟೇಷನ್ ಹೈಬ್ರಿಡ್ ಎರಡನ್ನ ಕಂಪೇರ್ ಮಾಡೀವಿ. ಇಲ್ಲಿ ನೋಡ್ಬೋದು 5 ಪ್ಲಾಂಟ್ 1 US 704 39 ಬಂದೈತೆ, 39 ಫಲಗಳು ಅದಾವ. ಪ್ಲಾಂಟ್ 2 ಅಲ್ಲಿ 26 ಬದಾವ. ಸೊ ಇದೇ ರೀತಿ ಕೌಂಟ್ ಮಾಡಿ 5 ಗಿಡಗಳಲ್ಲಿ ಕೌಂಟ್ ಮಾಡಿ ಅವರೇಜ್ ಮಾಡಿದಾಗ ಪ್ರತಿ ಗಿಡಕ್ಕೆ 30.6 ಸ್ಕ್ವಯರ್ ಬಂದೈತೆ. ಸೊ ಅದೇ ರೀತಿ ಕಾಂಪಿಟೇಷನ್ ಹೈಬ್ರಿಡಲ್ಲಿನೂ ನಾವು ಕಂಪೇರ್ ಮಾಡಿದಾಗ ಪ್ರತಿ ಗಿಡಕ್ಕೆ 26 ಫಲಗಳು ಅನ್ನೋದು ಬಂದವ. ಸೊ ಅದೇ ರೀತಿ ನಾವು ಕಾಯಿಗಳ ಸಂಖ್ಯೆ ಎಣಿಸಿ ಸರಾಸರಿ ಮಾಡಿದಾಗ ಪ್ರತಿ ಗಿಡಕ್ಕೆ 6.6 ಕಾಯಿಗಳು ಬಂದವ. ಯಾವುದರಲ್ಲಿ? US 704 ಅಲ್ಲಿ. ಅದೇ ರೀತಿ ಕಾಂಪಿಟೇಷನ್ ಹೈಬ್ರಿಡಲ್ಲಿನೂ ನಾವು ಕಾಯಿಗಳ ಸಂಖ್ಯೆ ಎಣಿಸಿ, ಸೊ ಈ ರಿಬ್ಬನ್ ಕಟ್ಟಿದ ಗಿಡಗಳಲ್ಲಿರ್ತಕ್ಕಂಥ ಕಾಯಿಗಳ ಸಂಖ್ಯೆನ ಎಣಿಸಿ ಸರಾಸರಿ ಮಾಡಿದಾಗ ಒಂದು ಗಿಡಕ್ಕೆ 4.8 ಬಂದೈತೆ. ಅಂದರೆ ಇಲ್ಲಿ ನೋಡ್ಬೋದು US 704 ಅನ್ನೋದು ಕಾಯಿಗಳ ಸಂಖ್ಯೆಯಲ್ಲೂ ಜಾಸ್ತಿ ಐತೆ, ಅಂದರೆ 6.6 ಬಂದೈತೆ. ಮತ್ತು US 704 ಸ್ಕ್ವಯರ್ ಸಂಖ್ಯೆನೂ ಜಾಸ್ತಿ ಬಂದೈತೆ, 30.6, ಕಾಂಪಿಟೇಷನಲ್ಲಿ 26. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂತಂದರೆ US 704 ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೈತೆ. ಸೊ ನೀವಿಲ್ಲಿ ನೋಡ್ಬೋದು, ಮಣ್ಣು ಬಂದ್ಬಿಟ್ಟು ಕೆಂಪು ಮಣ್ಣೈತೆ, ಗಿಡ ಹೈಟ್ ಬಂದ್ಬಿಟ್ಟು ಮೀಡಿಯಮ್ ಐತೆ. ಓಕೆ, ಚೆನ್ನಾಗೈತೆ. ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೈತೆ. ಸೊ ಈ ಹೈಬ್ರಿಡ್ ಇವಾಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೈತೆ. ಸೊ ಇದ್ರದ್ದು ಮುಂದೆ ಇಳುವರಿನೂ ನಾವು ತಕ್ಕೊತೀವಿ, ಆ ಅಪ್ಡೇಟು ನಿಮ್ಗೆ ಕೊಡ್ತೀನಿ. ಓಕೆನಾ? ಸೊ ಪ್ರತಿ 15 ದಿನ ಬಂದಾಗ ಈ ಸ್ಕ್ವಯರ್ ಸಂಖ್ಯೆ ಹೆಂಗೈತೆ, ಚೆನ್ನಾಗೈತಿಲ್ಲ ಅಂಬೋದು ಗೊತ್ತಾಗತ್ತಾ. ಸೊ US 704 ಕೊನೆ ತನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತಿಲ್ಲ, ಅದನ್ನು ನಾವು ನೋಡೋಣ. ಓಕೆನಾ? ಸೊ ನನ್ನ ಹೆಸರು ಶರಣಪ್ಪ ಅಂತ. ಸೊ ಮತ್ತೆ ಅಪ್ಡೇಟಿಗಾಗಿ ಮತ್ತೊಂದು ಸಲ ವೀಡಿಯೋ ಹಾಕ್ತೀನಿ, ಮತ್ತೆ ನೋಡಿ. ನಮಸ್ಕಾರ.